ಓಕೆ ಗೈಸ್, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಗೂಗಲ್ಗೆ ಬಂದುಬಿಟ್ಟು ಮೊದಲು ಕರೆಂಟ್ ರಿಸಲ್ಟ್ ಅಂತ ಹೊಡೀರಿ. ಕರೆಂಟ್ ರಿಸಲ್ಟ್ 2026 ಅಂತ ಹೊಡೀರಿ. ಓಕೆ, ಈ ರೀತಿ ಸರ್ಚ್ ಮಾಡೋಣ. ಮೇಲ್ಗಡೆ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಹೋಗ್ಬಿಟ್ಟು ಕೆಳಗಡೆ ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು ಏನಂತ ಐತೆ ಅಂತಂದರೆ 2024 ಅಂತ ಇದೆ. 2020 ಅಂದರೆ 2025 ಅಂತದೆ. 2026 ಬರುತ್ತೆ. ಓಕೆ, ಟೆನ್ಷನ್ ತೊಗೊಬೇಡಿ. ಸೇಮ್ ಇದೇ ಥರ ಹಿಂಗೆ ಸರ್ಚ್ ಮಾಡಿ. ನಿಮ್ಮ ಹಾಲ್ ಟಿಕೆಟ್ ನಂಬರ್ ಕರೆಕ್ಟಾಗಿ ಹಾಕ್ಬೇಕು. ಹಾಲ್ ಟಿಕೆಟ್ ನಂಬರ್ ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ಬರೋಲ್ಲ ಗೈಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾರು ನೋಡ್ತಾ ಇದ್ರಿ. ಬಟ್ ಹಾಲ್ ಟಿಕೆಟ್ ನಂಬರ್ ಕರೆಕ್ಟಾಗಿ ಹಾಕ್ಬಿಟ್ಟು ಏನಾದ್ರು ಮಾಡಬೇಕಂದ್ರೆ ಸೇಮ್ ಸಬ್ಮಿಟ್ ಮಾಡಿ ಕೊಡಬೇಕು. ನಾನು ಓಕೆ, ರಿಜಿಸ್ಟರ್ ನಂಬರ್ ತಪ್ಪಾಗೈತೆ, ನಾನು ತಪ್ಪನ್ನು ತೋರಿಸ್ತೈತೆ. ಬಟ್ ಇದೇ ರೀತಿ ಕರೆಕ್ಟಾಗಿ ಆಗ್ತೀಯ ನೋಡಿ. ಇವಾಗ ಫೈನಲಿ ಈ ಥರ ರಿಸಲ್ಟ್ ಬರುತ್ತೆ. ಈ ಥರ ನೋಡ್ಕೊಂಡು ಇಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬೈ. ಇಷ್ಟೇ ಗೈಸ್, ಇಷ್ಟು ರಿಸಲ್ಟ್ ಬರುತ್ತೆ. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದು ಕಮೆಂಟ್ ತೆಗಿಸಿ. ನೆಕ್ಸ್ಟ್ ರಿವಲ್ಯೂಷನ್ ಹಾಕೋದಂಗೆ ಅಪ್ಲೈ ಮಾಡೋದಂತೆಲ್ಲ ವೀಡಿಯೋ ಮಾಡಿದ್ದೀನಿ. ನಾನು ಚೆನ್ನಾಗಿ ಹೋಗಿ ನೋಡ್ತಾ ಅಂತ ಹೇಳ್ತಾ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮಾತ್ರ ಸಿಜ್ಜು ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊತೀನಿ. ಇನ್ನೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಮಾತಾಡಿ ಸಿ ಯು. ಬಾಯ್.